ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಿ ಎಲ್ಲರೂ? ನಾನಂತೂ ತುಂಬ ಚೆನ್ನಾಗಿದ್ದೇನೆ. ಯಾರೆಲ್ಲ ನನ್ನ ವೀಡಿಯೋ ಮೊದಲದಾಗಿ ನೋಡ್ತಿದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಒಳ್ಳೆ ಪ್ಲೇಸ್ ತೋರಿಸ್ಬೇಕು ಅಂತಿದ್ದೀನಿ. ಸೊ ಅದು ಯಾವ ಪ್ಲೇಸ್ ಅಂತ ನೀವು ವಿಡಿಯೋ ಕೊನೆ ತನಕ ನೋಡಿ, ನಿಮಗೆ ಗೊತ್ತಾಗುತ್ತೆ. ನಾವು ಬೆಳಿಗ್ಗೆ ಒಂದು 6 ಗಂಟೆಗೆ ಹೊರಟು ನಾವು ಅಲ್ಲಿಗೆ ರೀಚ್ ಆಗಬೇಕಾದ್ರೆ ಅರೌಂಡ್ 10 ಆಗಿದೆ. ಅಂದರೆ ನಾವು ಮಿಡ್ಲಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಹೋದ್ರಿಂದ ಸ್ವಲ್ಪ ಲೇಟ್ ಆಗಿದೆ ಅಲ್ಲಿ ರೀಚ್ ಆಗಬೇಕಾದ್ರೆ. ನಾವು ಹೋಗಿದ್ದು ಕದಂಬ ವೆಜ್ ಹೋಟೆಲಿಗೆ. ಸೊ ಆ ಹೋಟೆಲ್ ತುಂಬ ಪೀಸ್ಫುಲ್ ಆಗಿತ್ತು. ಬ್ಯಾಂಬೋ ಟ್ರೀಸ್, ಆಮೇಲೆ ಅಲ್ಲಿದು ಗ್ರೀನರೀಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಆಮೇಲೆ ಅಲ್ಲಿ ಫೇಮಸ್ ಮಸಾಲೆ ದೋಸೆ ನಾವು ಟ್ರೈ ಮಾಡಿದ್ದು. ಮಸಾಲೆ ದೋಸೆ ಆಮೇಲೆ ಪೂರಿ. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ನಾವು ಹೊರಟಿದ್ದು SRS ಟೆಂಪಲಿಗೆ. SRS ಅಂತ ಹೇಳಿದರೆ ಶ್ರೀ ರೇವಣ್ಣ ಸಿದ್ದೇಶ್ವರ ಬೆಟ್ಟ. ಸೊ ಈ ಬೆಟ್ಟದಲ್ಲಿ ಖಾಲಿ ಬೆಟ್ಟ ಮಾತ್ರ ಇರೋದಲ್ಲ, ಇಲ್ಲಿ ಟೆಂಪಲ್ ಕೂಡ ಇದೆ. ಸ್ಟಾರ್ಟಿಂಗ್ ನಿಮಗೆ ಟೆಂಪಲ್ ಸಿಗ್ತದೆ. ಅದಕ್ಕಿಂತ ಮೊದಲು ನೀವು ಬೆಟ್ಟಕ್ಕೆ ಹೋಗಿ ಬರಬೇಕಾದ್ರೆ ಆ ಟೆಂಪಲಿಗೆ ಹೋಗ್ಬೋದು. ಆಮೇಲೆ ನಾವು ಬೆಟ್ಟ ಹತ್ತಿದ್ವಿ. ಇಲ್ಲಿ ನಿಮಗೆ ಅದು ಈ ಥರ ಕಾಣಿಸ್ತಿದೆಯಲ್ಲ, ಇದು ತುಂಬ ಹತ್ತಲಿಕ್ಕಿದೆ ಮೇಲೆ ತನಕ. ಇದು ಜಸ್ಟ್ ಇದಿಷ್ಟೇ, ಇನ್ನೂ ಎತ್ತರಕ್ಕೆ ಹೋಗೋಕ್ಕಿದೆ. ನಿಮ್ಮ ಮೇಲಿಂದ ನಾನು ನಿಮಗೆ ತೋರಿಸ್ತೇನೆ ಯಾವ ಥರ ಇದೆ ಅಂತ. ಸೊ ಇಲ್ಲಿ ಹೋಗ್ಬೇಕಾದ್ರೆ ಮಂಗ ಎಲ್ಲ ತುಂಬ ಸಿಗ್ತದೆ. ನಾವು ಹೋಗಬೇಕಾದ್ರೆ ಅಂತ ಹಾಗೆ ಆಗಲಿಲ್ಲ, ಬರಬೇಕಾದ್ರೆ ಯಾರ್ದೋ ಬ್ಯಾಗ್ ಎತ್ತಿಕೊಂಡು ಹೋಗಿತ್ತು. ಸೊ ನೀವು ಯಾರಾದರೂ ಹೋಗೋರು ಅಂತಿದ್ದರೆ ಬ್ಯಾಗನ್ನೆಲ್ಲ ಗಟ್ಟಿ ಹಿಡ್ಕೊಂಡು ಹೋಗಿ. ನೀವೀಗ ನೋಡ್ತಿದ್ದೀರಲ್ಲ, ಇದೇ SRS ಬೆಟ್ಟ. ಸೊ ಇಲ್ಲಿ ಮೇಲೆ ಹೋದ್ಮೇಲೆ ಒಳ್ಳೆ ವ್ಯೂ ಎಲ್ಲ ಸಿಗ್ತದೆ ನಿಮಗೆ ನೋಡಲಿಕ್ಕೆ. ಎಂತ ಗೊತ್ತುಂಟ ಗೈಸ್, ನನಗೆ ಬೆಟ್ಟ ಹತ್ತೋದಾದ್ರೂ ಓಕೆ, ಬಟ್ ಇಳಿಯೋದು ನನಗೆ ಆಗುವುದೇ ಇಲ್ಲ. ಕೈ ಕಾಲೆಲ್ಲ ಗಡ ಅಂತ ಹೇಳ್ತದೆ. ಅಂದರೆ ಅಲ್ಲಿ ಹಿಡ್ಕೊಳ್ಳಿಕ್ಕೆ ಉಂಟು ಒಂದು ರಾಡ್, ಬಟ್ ಸ್ಟಿಲ್ ನನಗೆ ಇಳಿಯೋದೇ ಸ್ವಲ್ಪ ಕಷ್ಟ. ಅಲ್ಲಿ ಎಷ್ಟು ಏಜ್ ಆದವರೆಲ್ಲ ಬಂದಿದ್ರು ಗೊತ್ತುಂಟ. ಅವರನ್ನೆಲ್ಲ ನೋಡಿ ನಮಗೆ ಶಾಕ್ ಆಗ್ತದೆ. ಅಂದರೆ ನಮಗಿಂತ ಅವರೇ ಬೇಗ ಹತ್ತಿಕೊಂಡು ಹೋಗ್ತಿದ್ರು, ಇಳ್ಕೊಂಡೆಲ್ಲ ಹೋಗ್ತಿದ್ರು. ನೀವು ನೋಡಿದ್ರಲ್ಲ, ನಾನು ಆಗಲೇ ಹೇಳಿದೆ ನೋಡಿ, ಇಲ್ಲಿ ಒಬ್ರದ್ದು ಬ್ಯಾಗ್ ತಗೊಂಡೋಗಿತ್ತು ಮಂಗ ಅಂತ. ಆಮೇಲೆ ಕೆಳಗೆ ಬಂದು ಟೆಂಪಲಿಗೆ ಹೋಗಿ ಅಲ್ಲಿ ಟೆಂಪಲ್ ದರ್ಶನ ಮಾಡಿ ಅದಾದಮೇಲೆ ನಾವು ಹೊರಗೆ ಬರಬೇಕಾದ್ರೆ ಅಲ್ಲಿ ತುಂಬ ಇದು ವೆಜಿಟೇಬಲ್ಸ್, ಮ್ಯಾಂಗೋ ಮತ್ತು ಕುಕುಂಬರ್ ಎಲ್ಲ ಸೇಲ್ ಮಾಡ್ತಿದ್ರು. ಸೊ ನಾವು ಕುಕುಂಬರ್ ತೊಗೊಂಡು ಹೋದ್ವಿ. ನೆಕ್ಸ್ಟ್ ನಾವು ಒಂದು ಹೋಟೆಲಿಗೆ ಹೋಗಿ ಅಲ್ಲಿ ಚೆಂದ ಊಟ ಮಾಡಿ ಅಲ್ಲಿಂದ ನಾವು ಸೀದಾ ಹೋದದ್ದು ರೂಮಿಗೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.